ಇದೆ. ಹಾಗಾಗಿ ಇಲ್ಲಿರುವಂತಹ ಕೆಲ ಪ್ರದೇಶಗಳಲ್ಲಿ ಇರುವಂತಹ ಹಿಂದೂಗಳಿದಾರಲ್ಲ, ಆಯಾ ಸ್ಥಳಗಳಲ್ಲಿ ಈಗ ಕಟ್ಟುನಿಟ್ಟಿನ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ನೋಡಿ, ಗುಪ್ತಚರ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇಲ್ಲಿನ ನಿವಾಸಿಗಳನ್ನ ಹೊರತುಪಡಿಸಿ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನುವ ಮಾಹಿತಿ ಇದೆ. ಅದರ ಜೊತೆಗೆ ಗಡಿಯಲ್ಲಿ ಈಗ ಒಳನುಸುಳುವಿಕೆಯೂ ಕೂಡ ಹೆಚ್ಚಾಗಿದೆ. ಮೊನ್ನೆಯಷ್ಟು 2 ದಿನದ ಹಿಂದೆ ಪಾಕಿಸ್ತಾನದಿಂದ ಗಡಿಯೊಳಗೆ ನುಗ್ತಾ ಇದ್ದಂತ ಓರ್ವ ಒಬ್ಬನನ್ನ ಮಟಾಶ್ ಮಾಡಿದ್ದಾರೆ, ನಾವು ಗಮನಿಸ್ತಿದ್ದೀವಿ. ಅದಾದ ನಂತರ ನಾವು ಗಮನಿಸ್ತಾ ಇದ್ದಂಗೆ ಆರ್ಮಿ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ. ಸದ್ಯಕ್ಕೆ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಈಗ ಸೈನಿಕರು, ನಮ್ಮ ಫೋರ್ಸ್ ಸಜ್ಜಾಗಿರೋದನ್ನ ತಾವು ನೋಡ್ತಾ ಇದೀರಿ. ನೋಡಿ, ಈ ಸರ್ಕಲ್ ಇದೆಯಲ್ಲ, ರಾಜ್ಬಾಗ್ ಸರ್ಕಲ್, ಇದು ರಾಜ್ಬಾಗ್ ಸರ್ಕಲ್ ನಲ್ಲಿ ಜನರ ಓಡಾಟವೂ ಕೂಡ ಎಂದಿನಂತಿದೆ. ಅದರಂತೆ ನಾರ್ಮಲ್ ಆಗಿದೆ ಜನರ ಓಡಾಟ. ಆದ್ರೆ ಸುತ್ತಮುತ್ತ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸ್ ಹಾಗೆ ಆರ್ಮಿ ಕೂಡ ಇಲ್ಲಿ ಮೊಕ್ಕಾಂ ಹೂಡಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಆತಂಕದ ವಾತಾವರಣ ಅಂತೂ ಖಂಡಿತ ಇದೆ. ಮತ್ತೊಂದು ಕಡೆಯಲ್ಲಿ ಈ ಉಗ್ರರ ಕರಿನೆರಳಿದ್ದಂತ ಜಾಗಗಳಲ್ಲಿ ಸಂಪೂರ್ಣ ಹೆಚ್ಚಿನ ಫೋರ್ಸ್ ಅನ್ನು ಕೂಡ ಡಿಪ್ಲಾಯ್ ಮಾಡಲಾಗಿದೆ. ಎಲ್ಲ ಆಸ್ಪತ್ರೆಗಳು ಮತ್ತೆ ಸೇನಾ ಆಸ್ಪತ್ರೆಗಳು, ಸೇನಾ ಶಿಬಿರಗಳಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕೆಲ ಕಡೆಗಳಲ್ಲಿ ಈಗ ಗನ್ಗಳನ್ನ ಲೋಡ್ ಮಾಡಿ ಇಟ್ಕೊಂಡು ಜನ ಹೋಗೋದು ಬರೋದು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೇನಾ ಬಂಕರ್ಗಳು ಎಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಸೇನಾ ಬಂಕರ್ಗಳನ್ನ ಹಾಕಿದ್ದಾರೆ. ಅಡಿಗಡಿಗೂ ಕೂಡ ಸೇನಾ ಸಿಬ್ಬಂದಿ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ಟೂರಿಸ್ಟ್ಗಳು ಕೂಡ ಈಗ ನಿರಂತರವಾಗಿ ಏನು ಆತಂಕದಲ್ಲಿ ಹೋಟೆಲ್ನ ಒಳಗಡೆ ಲಾಕ್ ಆಗಿದ್ದಂತ ಟೂರಿಸ್ಟ್ಗಳು ಈಗ ನಿಧಾನವಾಗಿ ತಮ್ಮ ಊರುಗಳತ್ತ ಹೋಗ್ತಾ ಇದ್ದಾರೆ. ಹೆಚ್ಚಿನವರು ಏರ್ಪೋರ್ಟ್ ಗಳಿಂದ ಬಂದವರು, ಅಂದ್ರೆ ಮೊದಲೇ ಬುಕಿಂಗ್ ಆಗಿ ಬಂದವರೆಲ್ಲರೂ ಕೂಡ ಹೋಟೆಲ್ ಬಂದು ಸೇರ್ತಾ ಇದ್ದಾರೆ. ಬಹುತೇಕ ಒಂದ್ ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಗಡಿಗಳಲ್ಲಿ ಈಗ ಹೆಚ್ಚಿನ ಫೋರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಎಲ್ಲಾ ಯೂನಿಟ್ ಗಳನ್ನು ಸಿದ್ಧಪಡಿಸಲಾಗಿದೆ. ಅದ್ರ ಜೊತೆಗೆ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ, ಜಮ್ಮು ಕಾಶ್ಮೀರದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕೆಲ ಆತಂಕವಾದಿಗಳ ಗವಿಗಳಲ್ಲಿ ಇದ್ರೂ ಕೂಡ ಅವ್ರನ್ನ ಹೊಕ್ಕಿ ಎಳ್ಕೊಂಡು ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊಫಾಲಿ ಅನ್ನೋ ಜಾಗಕ್ಕೆ ನಾವೇನು ಕೆಲವು ಇನ್ನೇನು ಹೊತ್ತಿನಲ್ಲಿ ಮೂವ್ ಆಗ್ತೀವಿ, ಅಲ್ಲಿ ಕೆಲವು ಫಾರೆಸ್ಟ್ ಇದೆ, ಡೀಪ್ ಫಾರೆಸ್ಟ್ ಇದೆ, ಅಲ್ಲೆಲ್ಲವೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆಯು ಕೂಡ ಭರದಿಂದ ಸಾಗಿದೆ. ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ಆರ್ಮಿ ಪ್ರತಿ ಆಕ್ಷನ್ ಅನ್ನ ಶುರು ಮಾಡಿಬಿಟ್ಟಿದೆ. ಸುಮಾರು 7-8 ಈ ಶಂಕಿತ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದೆ. ಅವರ ಮನೆಯವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದೆ. ಇನ್ನೊಂದು ಆತಂಕ ವಿಚಾರ ಅಂತ ಹೇಳಿದ್ರೆ, ಪಾಕಿಸ್ತಾನದ ಖ್ವಾಜಾ ಅಲ್ಲಿನ ರಕ್ಷಣಾ ಸಚಿವರು ಹೇಳಿದ್ದಾರೆ, ಸುಮಾರು 3 ದಶಕಗಳಿಂದ ಭಯೋತ್ಪಾದನೆಗೆ ನಾವು ಫಂಡಿಂಗ್ ಮಾಡ್ತಾ ಇದ್ವಿ, ಆದ್ರೆ ಇದು ಸರಿಯಲ್ಲ ಅನ್ನೋದನ್ನ ಹೇಳಿದ್ದಾರೆ. ಪಾಕಿಸ್ತಾನದ ಉಪ ಪ್ರಧಾನಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳ್ದಂಗೆ, ನೋಡಿ, ಈ ಭಯೋತ್ಪಾದನೆ ವಿಚಾರವಾಗಿ ಅವ್ರು ಮಾತಾಡಿರೋದು ಬಹಳ ಪಾಕಿಸ್ತಾನದ ಕುಮ್ಮಕ್ಕಿದೆ ಅನ್ನೋದ್ರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಕೂಡ ಭಾರತ ಏನೇನ್ ಮಾಡಬಹುದು ಮತ್ತೆ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಕುರಿತಾಗಿಯೂ ಕೂಡ ಒಂದಿಷ್ಟು ಸಮಾಲೋಚನೆಯನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಸೇನಾ ಮುಖ್ಯಸ್ಥರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಾಗಿದೆ. ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಎಂತದೇ ಸಮಯ ಬಂದ್ರು ಕೂಡ ನೀವು ಯೋಚನೆ ಮಾಡುವಂತ ಸಮಯವೇ ಇಲ್ಲ, ನೀವು ತುಪಾಕಿಯನ್ನ ಹಾರಿಸೇ ಬಿಡಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಈ ಕಾಶ್ಮೀರದ ವಿಷಮ ಸ್ಥಿತಿ ಇದೆಯಲ್ಲ, ಸದ್ಯಕ್ಕೆ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಕ್ಷಣಕ್ಕೂ ಕೂಡ ಆತಂಕದ ವಾತಾವರಣ ಇದೆ. ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬಹುದು, ಯಾವ ಸ್ಥಳದಲ್ಲಿ ಏನಾಗುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಆತಂಕವಾದಿಗಳು ಸಹಜವಾಗಿ ಎಲ್ಲರ ರೀತಿಯಲ್ಲಿ ಇರ್ತಾರೆ. ನೋಡಿ, ಹೀಗೆ ಇರ್ತಾರೆ ನಾರ್ಮಲ್ ಆಗಿ. ಎಲ್ಲ ಜನ ಏನ್ ಓಡಾಡ್ತಿದಾರಲ್ಲ ಹಾಗೇ ಇರ್ತಾರೆ. ಅವ್ರು ಎಲ್ಲಿ ಬಂದು ಏನ್ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಜಾಗ್ರತೆಯಿಂದ ಇರುವಂತ ಸೂಚನೆಯನ್ನ ಕೊಡಲಾಗಿದೆ. ರಿಪಬ್ಲಿಕ್ ಗ್ರೌಂಡ್ ನ ಸಂಪೂರ್ಣ ಚಿತ್ರಣವನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಆ ಮೂಲಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆಲವು ಸೂಕ್ಷ್ಮ ಆಯಕಟ್ಟಿನ ಸ್ಥಳಗಳನ್ನ ನಾವು ತಲುಪಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರ ಮುಂದೆ ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಶ್ರೀಪಾದ್ ಪಾಟೀಲ್ ರೇ. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಅಟ್ಯಾಕ್ ಆಗಿ ಇವತ್ತಿಗೆ 5ನೇ ದಿನ. ಈ 5ನೇ ದಿನ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಂದೋಬಸ್ತ್ ಚುರುಕಾಗಿದೆ. ಅದರ ಹೊರತಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಖಂಡಿತವಾಗ್ಲೂ ಕೂಡ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆಸ್ಪತ್ರೆ ಸೇರಿದಂತೆ ಪೊಲೀಸ್ ಠಾಣೆ ಸೇರಿದಂತೆ ಸೇನಾ ಟೆಂಟ್ಗಳು ಹಾಗೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್, ಹೆಚ್ಚಿನ ನಾಕಾಬಂದಿಯನ್ನು ಹಾಕಲಾಗಿದೆ. ಅಡಿಗಡಿಗೂ ವೆಹಿಕಲ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ, ಬಂಕರ್ಗಳು ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಒಟ್ಟಾರೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಕಾಶ್ಮೀರದಲ್ಲಿದೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪಾಕಿಸ್ತಾನವನ್ನ ಧ್ವಂಸ ಮಾಡಿ ಉಗ್ರರ ನೆಲೆಗಳನ್ನ ಛಿದ್ರ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಡೇ 1 ಇಂದಲೂ ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ನಾವು ಗ್ರೌಂಡ್ ಅಲ್ಲಿದ್ದು ಸಂಪೂರ್ಣವಾದಂತಹ ಇಲ್ಲಿನ ಕಾಶ್ಮೀರದ ವಸ್ತು ಸ್ಥಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಕಾಶ್ಮೀರದಿಂದ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್, ನಮಸ್ಕಾರ.
ನೋಡಿ, ಭಾರತ ಪಾಕಿಸ್ತಾನ ನಡುವೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗ್ತಾ ಇದೆ. ಭಾರತೀಯ ಸೈನ್ಯದ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಶ್ಚಿಮ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಕಟಿಯಾರ್ ಹಾಗೇನೆ ಕಾರ್ಗಾ ಸ್ಟ್ರೈಕ್ ಕಾರ್ಪ್ಸ್ ಭೇಟಿಯಾಗಿರೋದು. ಹರಿಯಾಣದ ಅಂಬಾಲದಲ್ಲಿರುವಂತಹ ನೆಲೆಯಲ್ಲಿ ಪರಿಶೀಲನೆ ನಡೆದಿರೋದು. ಶತ್ರುಗಳ ಪ್ರದೇಶದಲ್ಲಿ ಚುರುಕಾಗಿ ಸಾಗೋದಕ್ಕೆ ಸೈನಿಕರು ತರಬೇತಿಯನ್ನ ಪಡೆದಿದ್ದಾರೆ. ವೈರಿ ಪಡೆಯ ಒಳ ಹೊಕ್ಕಿ ಹೊಡೆಯುವ ಸಾಮರ್ಥ್ಯ ಇರುವಂತಹ ಸ್ಟ್ರೈಕ್ ಕಾರ್ಪ್ಸ್ ಇವರಿಗೆ ಈಗ ತರಬೇತಿಯನ್ನ ನೀಡಲಾಗಿದೆ. ಇನ್ನು ಮುಂದೆ ನೋಡಿ, ಈ ಫೋಟೋಗಳನ್ನು ಪಾಕಿಸ್ತಾನದವ್ರು ನೋಡಬೇಕು, ಆ ಉಗ್ರರು ನೋಡಬೇಕು. ಇನ್ನು ಮುಂದೆ ನಿಮಗೆ ಈ ಫೋಟೋನೇ ಎಷ್ಟು ನಡಕ ಹುಟ್ಟಿಸಿರುತ್ತೋ ಏನೋ. ಬರ್ತಾರೆ, ಹುಡುಕಿ ಹುಡುಕಿ ಹೊಡಿತಾರೆ. ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. ಆ ಕಾರ್ಯಾಚರಣೆಗೆ ಯಾವ ರೀತಿ ತರಬೇತಿ ಬೇಕು, ಏನೆಲ್ಲ ಮಾಡಬೇಕು, ಈಗ ನೀವು ನೋಡ್ತಾ ಇರೋದು ಎಲ್ಲ ಭಾರತೀಯ ಸೇನೆಯ ಹುಲಿಗಳ ಫೋಟೋ. ಸ್ವಲ್ಪ ಹೊತ್ತಿನಲ್ಲಿ ನುಗ್ಗುತ್ತಾರೆ, ಹುಡುಕಿ ಹುಡುಕಿ ಹೊಡಿತಾರೆ. ನೋಡಿ, ಈಗಾಗಲೇ ಕಾರ್ಯಾಚರಣೆ, ಅದಕ್ಕೆ ಬೇಕಾದಂತಹ ತಯಾರಿ, ತರಬೇತಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ. ಯುದ್ಧದ ವಾತಾವರಣ ಯಾವಾಗ ಬೇಕಾದರೂ ಸೃಷ್ಟಿ ಆಗ್ಬೋದು. ಭಾರತೀಯ ಸೇನೆಯಂತೂ ಸರ್ವ ಸನ್ನದ್ಧವಾಗಿದೆ, ಹಾತೊರಿತಾ ಇದೆ. ಗೂಳಿಯಂಗೆ ನುಗ್ಗೋದಕ್ಕೆ ಈಗ ಕಾಲು ಕೆದರ್ಕೊಂಡು ನಿಂತಿದೆ. ಯಾವಾಗ ಆರ್ಡರ್ಸ್ ಬರುತ್ತೋ ಆವಾಗ ನುಗ್ಗುತ್ತಾ ಇರೋದೆ, ಹೊಡಿತಾ ಇರೋದೆ. ಈಗಾಗಲೇ ಮತ್ತೊಂದು ಕಡೆ ಕಾರ್ಯಾಚರಣೆಯು ಆರಂಭ ಆಗಿದೆ. ಉಗ್ರರ ಮನೆಗಳು ಉಡೀಸ್, ಲಷ್ಕರ್ ಎ ತೊಯ್ಬಾದ ಒಬ್ಬ ಕಮಾಂಡರ್ ಉಡೀಸ್. ಹೀಗೆ ಪಟ್ಟಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇನ್ನು ಮುಂದೆ ನನ್ನ ಕೊಲೀಗ್ ರಂಜಿತ್ ಜಮ್ಮು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ನಿಮಗೆ ಕಂಡು ಬರ್ತಾ ಇದೆ? ಅಲ್ಲಿನ ಜನ ಹಾಗೇನೆ ಭದ್ರತಾ ಪಡೆಗಳು ಯಾವ ರೀತಿ ಕೆಲಸದಲ್ಲಿ ಮಗ್ನರಾಗಿದ್ದಾರೆ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್ ರೇ, ನೋಡಿ, ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಜಮ್ಮು ಕಾಶ್ಮೀರದ ಶ್ರೀನಗರ ಅನ್ನೋ ಜಾಗದಲ್ಲಿ ನಾನಿದ್ದೀನಿ. ಕಾಶ್ಮೀರದ ಹೃದಯ ಭಾಗ ಈ ಶ್ರೀನಗರದಲ್ಲಿ ಯಾರೇ ಬಂದ್ರು ಕೂಡ ಟೂರಿಸ್ಟ್ಗಳು ಇಲ್ಲಿ ಸ್ಟೇ ಆಗೋದೇ ಇಲ್ಲಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಜಮ್ಮು ಮತ್ತೆ ಕಾಶ್ಮೀರ ಹೋಲಿಸ್ಕೊಂಡ್ರೆ ಕಾಶ್ಮೀರದಲ್ಲಿ ಇಲ್ಲಿ ಹಿಂದೂಗಳ ಸಂಖ್ಯೆ ಬಹಳ ಕಮ್ಮಿ.